ಬೀಟಲ್ಲಷ್ಟು ವೆಯ್ಟ್ ಗೈನ್ ಆಗೋಂಥ ಅನಿಮಲ್ಸ್ ಬೇರೆ ಯಾವುದರಲ್ಲೂ ಬರಲ್ಲ. 2 ಅಥವಾ 3 ಕಿಟ್ ಕೊಡೋದ್ರಿಂದ ಪ್ರಾಫಿಟ್ ತಂದು ಕೊಡೋದ್ರಲ್ಲಿ ಉತ್ತಮವಾದ ತಳಿ. ರಾಜಸ್ಥಾನದಿಂದ ತಗೊಂಬಂದು ಇಲ್ಲಿ ಏನು ಸೇಲ್ ಮಾಡ್ತಾ ಇದ್ದಾರೋ ಅದ್ಯಾವುದು ಬೀಟಲ್ ಅಲ್ಲ, ಉದ್ದ ಕಿವಿ ಅಂತ ಬೀಟಲ್ ಅಂತ ಸೇಲ್ ಮಾಡ್ತಾ ಇರ್ತಾರೆ. ಬೀಟಲ್ನ ನೀವು ನೋಡಬೇಕಾದ್ರೆ ಫಸ್ಟ್ ತಂದೆ ಮತ್ತು ತಾಯಿಯನ್ನು ನೋಡಬೇಕು. 65ರಿಂದ 80 kg ಇರುತ್ತೆ ಗರ್ಭಾವಸ್ಥೆಯಲ್ಲಿ. ಈ ರೋಮನ್ ನೋಸ್ ನೆಲದಿಂದ ಅಳತೆ ಮಾಡಿದಾಗ 35 ಇಂಚಿಗಿಂತ ಮೇಲೆ ಇರಬೇಕು ಅನಿಮಲ್. 180 ಅನಿಮಲ್ಸ್ ಇದೆ ಮರಿಗಳು ಬಿಟ್ಟು. 35 ಕಿಡ್ಸ್ ಇದೆ. ವೆದರ್ದು ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಲ್ಲ. ಮೇಜರ್ ಪ್ರಾಬ್ಲಮ್ ಆಗೋದು ನೀರು ಮತ್ತು ನೀವು ಕೊಡ್ತಾ ಇರೋಂಥ ಫಾಡ್ರು. ಅಲ್ಲಿ ಏನು ಕೊಡ್ತಾ ಇದ್ದಾರೆ ವಿಚಾರಿಸ್ಕೊಳ್ಳಿ. ಸ್ವಲ್ಪವಾಗಿ ನಿಮ್ಮ ಮೇವಿಗೆ ಅಡ್ಜಸ್ಟ್ ಮಾಡ್ತಾ ಬನ್ನಿ. ಆಮೇಲೆ ನಿಮ್ಮ ಫಾರಮ್ಗೆ ತಕ್ಕಂಗೆ ನೀವು ಸೆಟ್ ಮಾಡ್ಕೊಬೋದು. 7-8 ವರ್ಷಗಳಿಂದ ಸತತವಾಗಿ ಬಳಸ್ತಾ ಇರೋದು ಬೇಲಿ ಮೆಂತಿಯನ್ನು. ಎನರ್ಜಿಗೆ ಕಾರ್ನ್ ಕೊಡ್ತಾ ಇದ್ದೀವಿ, ಪ್ರೋಟೀನ್ಗೆ ಬೇಲಿ ಮೆಂತೆ ಕೊಡ್ತಾ ಇದ್ದೀವಿ. ಏಕೆ ಬಂದು ಮಿನಿಮಮ್ ಗರ್ಭಾವಸ್ಥೆ ಇದ್ದಾಗ 2.5 kg ತಿನ್ನುತ್ತೆ. ಮರಿ ಆಚೆ ಕಡೆ ಹಾಕಿದ್ದಾದ್ಮೇಲೆ 4ರಿಂದ 4.25 kg ತಿನ್ನುತ್ತೆ. ಗ್ರೌಂಡ್ನಟ್ ಕೇಕನ್ನು 40% ಕೊಡ್ತೀವಿ, ಮೈಸನ್ನು 60% ಕೊಡ್ತೀವಿ. ವೈಟಮಿನ್ಸು ಮತ್ತು ಮಿನರಲ್ಸ್ ಕಂಪಲ್ಸರಿ ಆ್ಯಡ್ ಆಗಿರಬೇಕು. ಮರಿ ಹಾಕಿದಾಗ ಮರಿ ಸೈಜ್ ಬರಬೇಕು, ಮರಿ ಆರೋಗ್ಯವಾಗಿರಬೇಕು, ಹಾಲು ಚೆನ್ನಾಗಿ ಬರಬೇಕು ಅಂದರೆ ವೈಟಮಿನ್ಸು ಮತ್ತು ಮಿನರಲ್ಸ್ ಬಹಳ ಮುಖ್ಯ ಇಲ್ಲಿ. ತಾಯಿನಲ್ಲಿ ಹಾಲಾಗಬೇಕು ಅಂದರೆ ಫೀಡನ್ನು ಸ್ವಲ್ಪ ಜಾಸ್ತಿಯಾಗಿ ಕೊಟ್ಕೊಳ್ಳಿ. ಮರಿ ಊಟದಾಗ ಸಿಂಗಲ್ ಕಿಡ್ ಆದರೆ 6 kg ತನಕ ಬರುತ್ತೆ. ಡಬಲ್ ಕಿಡ್ ಆದರೆ 3.5 kg ಮೇಲೆ ಇರುತ್ತೆ. 4.5-5 kg ತನಕ ಬರೋ ಚಾನ್ಸಸ್ ಇರುತ್ತೆ. ಒಂದು ಮರಿ ಪ್ರತಿ ತಿಂಗಳು ನೀವು ತೂಕ ಮಾಡಿದಾಗ ಮಿನಿಮಮ್ 6ರಿಂದ 8 kg ತನಕ ಬರುತ್ತೆ. 3 ತಿಂಗಳವರೆಗೂ. ಪೇಪರ್ ಇಂಡಿ ಅಂತ ಬರುತ್ತೆ, ಪ್ರೋಟೀನ್ ರಿಚ್ ಆಗಿರುತ್ತೆ. ಅದನ್ನ ಮರಿಗಳಿಗೆ ಅಭ್ಯಾಸ ಮಾಡ್ತಾ ಬನ್ನಿ. ನಾನು ಬರ್ಕೊಡ್ತೀನಿ. ಯಾವುದೇ ಸಾಮಾನ್ಯ ರೈತ ಮರಿ ಹುಟ್ಟಿ 15-20 ದಿನ ಆದಮೇಲೆ ಕಡಲೆಕಾಯಿ ಇಂಡಿಯನ್ನು ಅಭ್ಯಾಸ ಮಾಡ್ತಾ ಬಂದ್ರೆ ನಾನು ಹೇಳಿದ ವೆಯ್ಟ್ 100% ಬರುತ್ತೆ. ಹೊಟ್ಟೆ ತುಂಬ ಕೊಡಿ, ಅದಕ್ಕೆ ಏನೂ ತೊಂದರೆ ಆಗಲ್ಲ. ಡ್ರೈ ಇಂಡಿ ಏನಿದೆಯೋ ಡ್ರೈ ಇಂಡಿ ಕೊಡಿ ಮರಿಗಳಿಗೆ. ಒಂದು ಮರಿ ಮ್ಯಾಕ್ಸಿಮಮ್ ತಿನ್ನೋದು 20ರಿಂದ 25 ಗ್ರಾಮ್. 3 ತಿಂಗಳು ಅಷ್ಟೊತ್ತಿಗೆ 50 ಗ್ರಾಮ್ ತಿನ್ನೋ ಮಟ್ಟಕ್ಕೆ ಬಂದಿರುತ್ತೆ. ಮರಿ ವೆಯ್ಟ್ ಆವಾಗ ನೋಡಿ, ಅದರ ಶೈನಿಂಗ್ ನೋಡಿ. ಯಾವುದೇ ಗ್ರೋತ್ ಪ್ರಮೋಟ್ರಿಂದ ಗ್ರೋತ್ ಆಗೋ ಅಂತ ಕಾನ್ಸೆಪ್ಟೇ ಇಲ್ಲ. ಯಾವುದೇ ಒಂದು ಟಾನಿಕು ಅಥವಾ ಯಾವುದೇ ಒಂದು ಸಿರಪ್ಪು, ಯಾವುದೇ ಒಂದು ಪೌಡ್ರನ್ನ ಹಾಕೋದ್ರಿಂದ ತಿಂದಿದ್ದಾದ್ಮೇಲೆ ಅನಿಮಲ್ ಬೆಳವಣಿಗೆ ಬಂದ್ಬಿಡುತ್ತೆ ಅನ್ನೋದು ಸುಳ್ಳು. ಅನಿಮಲ್ಗೆ ಬೇಕಾಗಿರೋಂಥ ವೈಟಮಿನ್ಸು ತಾಯಿ ಕೊಡ್ತಾ ಇರ್ತೀರಾ, ಮಿನರಲ್ಸು ತಾಯಿ ಕೊಡ್ತಾ ಇರ್ತೀರಾ. ಅದರ ಮುಖಾಂತರ ಹಾಲು ಬರ್ತಾ ಇರುತ್ತೆ. ಹಾಲು ಕುಡಿದ್ರೆ ಆರೋಗ್ಯವಾಗಿ ಮರಿ ಬೆಳೆಯುತ್ತೆ. ಮರಿಗೆ ಪ್ರೋಟೀನ್ ಬೇಕು. 15 ದಿನ ಆದಮೇಲೆ ಕಡಲೆಕಾಯಿ ಹಿಂಡಿ ತಿನ್ನಷ್ಟು ಕೊಡಿ. ಯಾವುದೇ ಸಣ್ಣ ಮರಿಗಳಿಗೆ ಜೋಳ ಕೊಟ್ಟಾಗ ಡೈಜೆಷನ್ ಆಗಲ್ಲ, ಡಯೇರಿಯಾ ಆಗುತ್ತೆ. ಅದು 2,500 ರೂಪಾಯಿ ಖರ್ಚು ಮಾಡಿದ್ರೆ ಬೈ ಚಾನ್ಸ್ ಡೆತ್ ಆಯಿತು ಅಂದಾಗ 50,000 ರೂಪಾಯಿ ಅದರದ್ದು ಇನ್ಶೂರೆನ್ಸ್ ಬರುತ್ತೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಸರ್ ಅನಿಲ್ ಕುಮಾರ್ ಅಂತ ನನ್ನ ಹೆಸರು. ಒಂದು ದೊಡ್ಡಬಳ್ಳಾಪುರ ತಾಲೂಕು ಮೆಳೆಕೋಟೆ ಕ್ರಾಸ್ ಹತ್ರ ನಮ್ಮದು ಫಾರಮ್ಮು, AS ಗೋಟ್ ಫಾರಮ್ ಅಂತೇಳಿ ನಮ್ಮ ಫಾರಮ್ ಹೆಸರು. ಅವತ್ತಿಂದನೂ ಬೀಟಲ್ಲೇ ಮಾಡ್ಕೊಂಬತ್ತೀವಲ್ಲ, ಏನು ಇಲ್ಲ ನೋಡಿ, ಕಾರಣ ಏನು ಅಂತಂದರೆ ನಿಮಗೆ ಬೀಟಲ್ಲಷ್ಟು ನಿಮಗೆ ವೆಯ್ಟ್ ಗೈನ್ ಆಗೋ ಅಂಥ ಅನಿಮಲ್ಸು ಬೇರೆ ಯಾವುದರಲ್ಲೂ ಬರಲ್ಲ. ಆಮೇಲೆ 2 ಕಿಡ್ ಕೊಡೋದ್ರಿಂದ, 2 ಅಥವಾ 3 ಕಿಡ್ ಕೊಡೋದ್ರಿಂದ ಇದು ನಮಗೆ ಪ್ರಾಫಿಟ್ ತಂದು ಕೊಡೋದ್ರಲ್ಲಿ ಉತ್ತಮವಾದ ತಳಿ. ಬೇರೆ ಎಲ್ಲ ತಳಿಗಳು ಈಗ ಶಿರೋಹಿ ಅದೆಲ್ಲ ಬರ್ತದೆ, ಸಿಂಗಲ್ ಕಿಡ್ ಕೊಡುತ್ತೆ. ಇನ್ನು ಬೇರೆ ನಿಮ್ಗೆ ಉಸ್ಮಾನಾಬಾದಿ ಅಂತ ಹೋಗ್ತೀವಿ, ಅದು ನೋಡೋದಕ್ಕೆ ಭಾಳ ಕುರ್ಜವಾಗಿರ್ತದೆ, ಭಾಳ ತೀರಾ ಚಿಕ್ಕದಾಗಿರುತ್ತೆ. 3 ಮರಿ 4 ಮರಿ ಹಾಕ್ಬಿಡುತ್ತೆ. ತಾಯಿನಲ್ಲಿ ಹಾಲಾಗಲ್ಲ, ಬೆಳವಣಿಗೆ ಭಾಳ ನಿಧಾನವಾಗಿರ್ತದೆ. ಆದ್ದರಿಂದ ನಾವು ಬೀಟಲನ್ನೇ ಆಯ್ಕೊಂಡ್ಕೊಂಡಿದ್ದು. ನಾವು ಇದುವರೆಗೂ ಬೀಟಲನ್ನು ಏನು ಮಾಡ್ತಾ ಇದ್ದೀವೋ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಕಡಿಮೆ ಮಾಡಿಲ್ಲ. ಇದೇ ಬೀಟಲ್ ಅಂತ ಹೆಂಗೆ ಸರ್ ಕಂಡುಹಿಡಿಯೋದು ಮರಿಯಿಂದ? ಇದು ದೊಡ್ಡ ಕಷ್ಟ ಈ ರೈತರಿಗೆ. ಹೊಸಬರು ಬಂದಾಗ ಏನಾಗುತ್ತೆ, ಈಗ ಉದ್ದ ಕಿವಿ ಇರೋಂಥದ್ದೆಲ್ಲ ಬೀಟಲ್ಲು ಅಂತ ಆಗೋಗಿದೆ ಮಾರ್ಕೆಟಲ್ಲಿ. ಸುಮಾರು ಕಡೆ ನೀವು ಅಬ್ಸರ್ವ್ ಮಾಡ್ಬೋದು. ರಾಜಸ್ಥಾನದಿಂದ ತೊಗೊಂಬಂದು ಇಲ್ಲಿ ಏನು ಸೇಲ್ ಮಾಡ್ತಾ ಇದ್ದಾರೋ ಅದ್ಯಾವುದು ಬೀಟಲ್ ಅಲ್ಲ. ನಾವು ಪಂಜಾಬಿಂದ ತಂದಿದ್ದೀವಿ ಅಂತ ಹೇಳ್ಬಿಟ್ಟು ರಾಜಸ್ಥಾನದಿಂದ ತೊಗೊಂಬಂದು ಉದ್ದ ಕಿವಿ ಇರೋಂಥದ್ದನ್ನೆಲ್ಲ ಬೀಟಲ್ ಅಂತ ಸೇಲ್ ಮಾಡ್ತಾ ಇರ್ತಾರೆ. ಬೀಟಲ್ನ ನೀವು ನೋಡಬೇಕಾದ್ರೆ ಫಸ್ಟು ತಂದೆ ಮತ್ತು ತಾಯಿಯನ್ನು ನೋಡಬೇಕು. ಮರಿಗಳಲ್ಲಿ ನಿಮಗೆ ಇದೇ ಬೀಟಲ್ಲು ಅಂತ ಗೊತ್ತಾಗಲ್ಲ. ತಾಯಿ ನೋಡಬೇಕು. ತಾಯಿ ನಿಮ್ಗೆ ಒಳ್ಳೆ ಬೆಳವಣಿಗೆ ಬಂದಿರೋ ಅಂಥ ತಾಯಿ ಸುಮಾರು 65ರಿಂದ 80 kg ಇರುತ್ತೆ ಗರ್ಭಾವಸ್ಥೆಯಲ್ಲಿ ಬೀಟಲ್ಲು. ಆದರೆ ಕ್ರಾಸ್ ಬ್ರೀಡಲ್ಲಿ ಇಷ್ಟು ತೂಕ ಬರಲ್ಲ. ಇನ್ನು ಅದು ಬಿಟ್ಟರೆ ನಿಮಗೆ ರೋಮನ್ ನೋಸು ಇಲ್ಲಿ ಕಾಣುತ್ತಲ್ಲ, ಈ ರೋಮನ್ ನೋಸು ಕ್ರಾಸ್ ಬ್ರೀಡ್ಗಳಲ್ಲಿ ಈ ರೋಮನ್ ನೋಸ್ ಕಾಣಲ್ಲ. ಹಡ್ಡರ್ ಕ್ವಾಲಿಟಿ ಚೆನ್ನಾಗಿರಬೇಕು. ಹೈಟ್ ಮಿನಿಮಮ್ ಅಂದ್ರೂ 35 ಎಬೋ ಇರಬೇಕು. ಅಂದರೆ ನಾವು ಹಿಂಭಾಗದಲ್ಲಿ ಇಲ್ಲಿ ಏನು ಕಾಣುತ್ತೋ ಈ ಭಾಗದಲ್ಲಿ ಕೆಳಗಡೆ ನೆಲದಿಂದ ಅಳತೆ ಮಾಡಿದಾಗ 35 ಇಂಚಿಗಿಂತ ಮೇಲೆ ಇರಬೇಕು ಅನಿಮಲ್ಲು. ಆಗ ಇದು ಬೀಟಲ್ ಅಂತ ಹೇಳ್ಬೋದು ನಾವು. ಸರ್ ಇಲ್ಲಿ ಕಿವಿಗೇನೋ ಒಂದು ಟ್ಯಾಗ್ ಹಾಕಿದ್ರಲ್ಲ, ಇದೇನೋ ಉದ್ದೇಶಕ್ಕೆ? ಇದು 2 ಉದ್ದೇಶಕ್ಕೆ ಬರುತ್ತೆ ನಮಗೆ. ಒಂದು, ಈ ಟ್ಯಾಗ್ ನಂಬರನ್ನು ಹಾಕ್ಕೊಂಡು ಇದು ಯಾವಾಗ ಕ್ರಾಸ್ ಆಯಿತು, ಮರಿ ಯಾವಾಗ ಆಯಿತು, ಆ ಮರಿ ತೂಕ ಎಷ್ಟು ಬಂತು ಅಂತ ಬರ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಒಂದು. ಎರಡನೇದಾಗಿ ನಿಮಗೆ ಇನ್ಸೂರೆನ್ಸ್ ಮಾಡಿಕೊಂಡ್ರೆ ಅದಕ್ಕೆ ಅಟ್ಲೀಸ್ಟ್ ಇವಾಗ ಒಂದು 5% ಅನಿಮಲ್ ಮೇಲೆ ಒಂದು 5% ಅಂತ ತೊಗೋತಾ ಇದ್ದಾರೆ. ನೀವು 50,000ಕ್ಕೆ ಮಾಡ್ತೀರಾ ಅಂತಂದರೆ ಒಂದು 5,000 ರೂಪಾಯಿ ನೀವು ಖರ್ಚು ಮಾಡಿದ್ರೆ 2,500 ರೂಪಾಯಿ ಖರ್ಚು ಮಾಡಿದ್ರೆ ಅದರದ್ದು ವ್ಯಾಲ್ಯೂ ನಿಮ್ಗೆ ಏನಾದರೂ ಡೆತ್ ಆಯಿತು, ಬೈ ಚಾನ್ಸ್ ಡೆತ್ ಆಯಿತು ಅಂದಾಗ ನಿಮ್ಗೆ 50,000 ರೂಪಾಯಿ ಅದರದ್ದು ಇನ್ಸೂರೆನ್ಸ್ ಬರುತ್ತೆ. ಲೈಫ್ ಟೈಮ್ ಅಸೋದು ಅಥವಾ ಇಲ್ಲ, 1 ವರ್ಷಕ್ಕೆ ಒಂದು ಸರಿ ನೀವು ಕಟ್ಕೋಬೇಕು. ಅದು ಪ್ರೈವೇಟ್ ಇನ್ಸೂರೆನ್ಸ್ಗಳಿರೋದು, ಯಾವುದು ಗೌರ್ಮೆಂಟ್ದಿಲ್ಲ.
ಎಲೆಕ್ಟೆಡ್ ಅನಿಮಲ್ಸ್ಗೆ ಮಾತ್ರ ಮಾಡಿಸ್ಕೊಂಡಿದ್ದೀವಿ, ಪ್ರತಿ ಅನಿಮಲ್ಸ್ಗೂ ಮಾಡಿಸಿಲ್ಲ. ಮುಂಚೆ ಎಲ್ಲದಕ್ಕೂ ಮಾಡಿಸಿದ್ವಿ, ಈಗ ನಮ್ಗೆ ಬೇಕಾಗಿರೋಕ್ಕೆ ಮಾತ್ರ ಮಾಡಿಸ್ಕೊಂಡಿದ್ದೀವಿ. ಯಾಕಂದರೆ ಈಗ ಕೆಲವು ಸರಿ ಏನಾಗುತ್ತೆ, ನಾವು ದೊಡ್ಡ ಅನಿಮಲ್ನು ಹೊರಗಡೆ ಮಾರೋದ್ರಿಂದ ತೊಗೊಂಡೋದ ವ್ಯಕ್ತಿಗೆ ಅದರದ್ದು ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಆಗಲ್ಲ. ನನ್ನ ಹತ್ರ ಇದ್ದರೆ ಮಾತ್ರ, ಡೆತ್ ಆದರೆ ಮಾತ್ರ ನನಗೆ ಬರುತ್ತೆ. ಬೈ ಚಾನ್ಸ್ ಈಗ ಒಲೆ ಹಾಕಿದರೆ ತೊಗೊಂಡೋಗಿದ್ದಾನೆ, ಅಲ್ಲೇನೋ ಪ್ರಾಬ್ಲಮ್ ಆಗಿ ಡೆತ್ ಆಯಿತು ಅಂದರೆ ಅವ್ರಿಗೆ ಇನ್ಶೂರೆನ್ಸ್ ಬರೋಲ್ಲ. ಹಂಗಾಗಿ ಇಲ್ಲಿ ಏನು ಮಾಡ್ಕೋತೀವೋ ಅದಕ್ಕೆ ಮಾತ್ರ ನಾವು ಒಲೆಗಳು ಹಾಕ್ಕೊಂಡಿದ್ದೀವಿ, ಮಾರೋಕ್ಕೆ ಯಾವಕ್ಕೂ ಒಲೆಗಳು ಹಾಕಿಲ್ಲ. ಸರ್ ಈಗ ಪ್ರೆಸೆಂಟ್ಲಿ ನಿಮ್ಮ ಶೆಡ್ಡಲ್ಲಿ ಎಷ್ಟು ಮರಿಗಳಿದೆ ಸರ್? 180 ಅನಿಮಲ್ಸ್ ಇದೆ, ಮರಿಗಳು ಬಿಟ್ಟು. ಮರಿಗಳೆಲ್ಲ ಎಷ್ಟಿದೆ ಸರ್ ಒಟ್ಟು? ಮರಿಗಳಿದೆ ಒಂದು 35 ಕಿಡ್ಸ್ ಇದೆ. ಇನಿಷಿಯಲಾಗಿ ನೀವು ಫೇಸ್ ಮಾಡಿದ ಚಾಲೆಂಜಸ್ ಏನು, ಈಗ ಪ್ರೆಸೆಂಟ್ಲಿ ಯಾವ ಥರ ಅದನ್ನು ಸುಧಾರಣೆ ಮಾಡ್ಕೊಂಡಿದೆ? ಫಸ್ಟ್ ಬೀಟಲನ್ನು ತಳಿ ಆಯ್ಕೆ ಮಾಡುವಾಗ ಎಲ್ಲಿಂದ ತರಬೇಕು, ಯಾರ ಹತ್ರ ತರಬೇಕು, ಹೇಗೆ ತರಬೇಕು, ಇದು ದೊಡ್ಡ ಚಾಲೆಂಜಸ್ ಬರುತ್ತೆ. ಈಗ ಸುಮಾರು ಏನಾಗಿದೆ ಅಂದರೆ ಕರ್ನಾಟಕದಲ್ಲಿ ಒಂದು 100-150 ಜನ ನಾನು ಬಿಟಲ್ ಮಾಡ್ತಾಯಿದ್ದೀನಿ ಅಂತ ಹೋಗ್ತಾ ಇದ್ದಾರೆ. ನಾನು ಕರೆಕ್ಟಾಗಿ ಪ್ರಾಪರಾಗಿ ನಿಮ್ಗೆ ಒಳ್ಳೆ ಬ್ರೀಡ್ ಸಿಗೋದು ಒಂದು 4-5 ಜನರ ಹತ್ರ ಮಾತ್ರನೇ ಬೀಟಲ್ ಒಳ್ಳೆ ತಳಿ ಇಟ್ಕೊಂಡಿರೋದು. ಇನ್ನೆಲ್ಲರೂ ರಾಜಸ್ಥಾನದಿಂದ ತೊಗೊಂಬಂದು ಇದೇ ಬೀಟಲು ಅಂತ ಹೇಳ್ಬಿಟ್ಟು KG ಲೆಕ್ಕಗಳಲ್ಲಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿಂದ ಏನು ಮಾಡ್ತಾರೆ, 220 ರೂಪಾಯಿ 230 ರೂಪಾಯಿ KGಗೆ ಸಿಗುತ್ತೆ ನಿಮ್ಮ ರಾಜಸ್ಥಾನದಲ್ಲಿ ಕ್ರಾಸ್ ಬ್ರೀಡ್ಸು ಕಟಿಂಗ್ ಮಾಲು. ಅದನ್ನು ತೊಗೊಂಬಂದು ಇಲ್ಲಿ 450-500 ರೂಪಾಯಿಗೆ ಮಾರ್ತಾ ಇದ್ದಾರೆ. ಹಂಗಾಗಿ ಏನಾಗುತ್ತೆ, ಯಾವುದು ಬ್ರೀಡು ನಿಮ್ಮ ಪಕ್ಕ ಇದೆ, ಯಾವುದಿಲ್ಲ ಅಂತ ಹೇಳೋದಕ್ಕೆ ರೈತರಿಗೆ, ಹೊಸಬರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಅದಕ್ಕೆ ನೀವು ಹೊರಗಡೆಯಿಂದ ಬಂದಿರೋ ಅನಿಮಲ್ಸ್ ಆಗಲಿ ಅಥವಾ ಅಲ್ಲೇ ಇರೋ ಅನಿಮಲ್ಸ್ ಆಗಲಿ, ಮರಿಗಳು ತೊಗೊಬೇಕಾದ್ರೆ ಅದರ ತಂದೆ ಮತ್ತು ತಾಯಿನ ನೋಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಹೌದು ಇದು ಬೀಟಲ್ಲು ಅಂತ ಹೇಳ್ಬಿಟ್ಟು. ಉದಾಹರಣೆ, ಈಗ ನನ್ನ ಹತ್ರ ತಾಯಿ ಇಲ್ಲ ತಂದೆ ಇಲ್ಲ, ಬರೀ ಯಾವುದೋ ಒಂದು ಕಡೆಯಿಂದ ತೊಗೊಂಬಂದಿದ್ದೀನಿ ಮರಿನ, ಒಂದು 4 ತಿಂಗಳು 5 ತಿಂಗಳ ಮರಿನ ಸೇಲ್ ಮಾಡ್ತಾಯಿದ್ದೀನಿ ಅಂತಂದರೆ ಅದ್ರ ತಂದೆ ತಾಯಿ ನೋಡಿದಿರೋ ಯಾವುದೇ ಕಾರಣಕ್ಕೂ ಮರಿಗಳನ್ನ ಬೈ ಮಾಡಬೇಡಿ ನೀವು, ಅದು ಪ್ರಾಬ್ಲಮ್ ಆಗುತ್ತೆ. ಅದಾದ ಮೇಲೆ ಅಲ್ಲಿಂದ ತೊಗೊಂಬಂದಿದ್ದಾದಮೇಲೆ, ಈಗ ನನ್ನ ಫಾರಮಿಂದ ತೊಗೊಂಡೋಗ್ತಿರೋ ಅಥವಾ ಇನ್ನೊಂದು ಕಡೆಯಿಂದ ತೊಗೊಂಬರ್ತಿರೋ, ಎಲ್ಲೋ ಒಂದು ಕಡೆಯಿಂದ ತೊಗೊಂಡೋಗಿದ್ದೀರೋ, ಒಂದು 5 ಅನಿಮಲ್ ತೊಗೊಂಡೋದ ತಕ್ಷಣ ಚಾಲೆಂಜಸ್ ಏನು ನಿಮಗೆ, ವೆದರ್ ಚಾಲೆಂಜ್. ಇಲ್ಲಿ ನಮ್ಮಲ್ಲಿ ಏನೋ ವೆದರ್ ಇದೆ, ಅಲ್ಲೇನೋ ವೆದರ್ ಇದೆ ಅಂತ ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಾ ಇದ್ದಾರೆ. ವೆದರ್ ಚಾಲೆಂಜಸ್ ಬರಲ್ಲ ಇಲ್ಲಿ, ವೆದರ್ದು ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಲ್ಲ. ಮೇಜರ್ ಪ್ರಾಬ್ಲಮ್ ಆಗೋದು ನೀರು ಮತ್ತು ನೀವು ಕೊಡ್ತಾ ಇರೋಂಥ ಫಾಡ್ರು. ಕಾರಣ ಏನು ಅಂತಂದರೆ, ಈಗ ನೀವು ಉದಾಹರಣೆ, ಯಾವುದೋ ಒಬ್ಬ ವ್ಯಕ್ತಿ ನೀರನ್ನು ನಿಮ್ಮ ಮನೇಲಿ ಕುಡಿತಾ ಇರ್ತೀರ, ನೀವು ಯಾವುದೋ ಒಂದು 50 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಆಚೆ ಹೋದಾಗ ನೀವು ಅಲ್ಲಿನ ನೀರು ಕುಡಿದಾಗ ಇಮಿಡಿಯೇಟಾಗಿ ನಿಮಗೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ. ಅದೇ ಥರ ಇದರಲ್ಲೂ ಅನಿಮಲಲ್ಲೂ, ಇಲ್ಲಿ ಕುಡಿತಾ ಇರೋ ಅನಿಮಲ್, ಈ ನನ್ನ ಫಾರಮಲ್ಲಿ ಏನು ಕುಡಿತಾ ಇದೆಯಾ ನೀರು, ಅದರಲ್ಲಿರೋಂಥ ಬ್ಯಾಕ್ಟೀರಿಯಾಕ್ಕೆ ಅದು ಇಮ್ಯುನಿಟಿ ಬೆಳೆಸ್ಕೊಂಡಿರುತ್ತೆ. ನೀವು ತೊಗೊಂಡೋದ ತಕ್ಷಣ ಏನಾಗುತ್ತೆ, ಅಲ್ಲಿ ಹೊಸ ನೀರು ಕೊಡ್ತೀರಾ, ನಾನು ಶುದ್ಧವಾಗಿರೋ ನೀರೇ ಕೊಡ್ತೀನಾ ಅಂತ ಹೇಳ್ತೀರಾ, ಬಟ್ ಅದರಲ್ಲಿ ಯಾವುದೋ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ಅದಕ್ಕೆ ಇದು ಇಮ್ಯುನಿಟಿ ಬೆಳೆಸ್ಕೊಂಡಿರಲ್ಲ. ಕುಡಿದ ತಕ್ಷಣ ಥ್ರೋಟ್ ಇನ್ಫೆಕ್ಷನ್ ಆಗೋದು ಅಥವಾ ನೆಗಡಿ ಬರೋದು, ಜ್ವರ ಬರೋದು, ಈ ಥರದ್ದು ಶುರುವಾಗುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಒಂದು 15-20 ದಿನ ಆದಮೇಲೆ ನಿಮ್ಮ ವಾತಾವರಣಕ್ಕೆ ಅದು ಸೆಟ್ ಆಗಿ ಹೋಗುತ್ತೆ. ಅಂದರೆ ನಿಮ್ಮ ನೀರು ಮತ್ತು ನಿಮ್ಮ ಮೇವಿಗೆ ಸೆಟ್ ಆಗಿ ಹೋಗುತ್ತೆ. ನಾವು ಯಾವುದೋ ಒಂದು ಮೇವು ಕೊಡ್ತಾ ಇರ್ತೀವಿ, ನೀವು ಇಮಿಡಿಯೇಟಾಗಿ ತೊಗೊಂಡೋಗಿ ಒಣಮೇವೇ ಹಾಕ್ತೀನಿ ನಾನು ಅಂತ ಹೇಳ್ತೀರಾ, ಇಲ್ಲ ಹಸಿ ಮೇವು ಯಾವುದೋ ಒಂದು ಹಸಿ ಮೇವನ್ನು ಸಪ್ರೇಟಾಗಿ ಕೊಟ್ಬಿಡ್ತೀರಾ, ಹೊಟ್ಟೆ ತುಂಬ ಕೊಟ್ಬಿಡ್ತೀರಾ. ಆವಾಗ ಜೀರ್ಣಶಕ್ತಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ, ಹೊಟ್ಟೆ ಒಳಗಡೆ ಜೀರ್ಣಶಕ್ತಿ ಡಿಸ್ಟರ್ಬ್ ಆಗುತ್ತೆ. ರುಮಿನೆಂಟ್ ಡಿಸ್ಟರ್ಬ್ ಆದಾಗ ಅನಿಮಲ್ ಆರೋಗ್ಯ ತಪ್ಪುತ್ತೆ. ಇದನ್ನು ನೀವು ಅಲ್ಲಿ ಏನು ಕೊಡ್ತಾ ಇದ್ದಾರೆ ವಿಚಾರಿಸ್ಕೊಳ್ಳಿ. ಸ್ವಲ್ಪವಾಗಿ ನಿಮ್ಮ ಮೇವಿಗೆ ಅಡ್ಜಸ್ಟ್ ಮಾಡ್ತಾ ಬನ್ನಿ. ಆವಾಗ ನಿಮ್ಗೆ ಏನೇ ಮೇವು ಕೊಟ್ಟರು ಇಮ್ಮಿಡಿಯೇಟಾಗಿ ಅದು ಏನೂ ಪ್ರಾಬ್ಲಮ್ ಇಲ್ದಿರ ಬೆಳವಣಿಗೆ ಶುರುವಾಗುತ್ತೆ. ಅದು ಬಿಟ್ಬಿಟ್ಟು ಈಗ ಏನೋ ತೊಗೊಂಡೋಗ್ತೀರಾ, ನಾವು ಯಾವಾಗ ಕೊಡ್ತಾಯಿದ್ದೀವಿ, ಇಲ್ಲಿ ಏನೋ ಡ್ರೈ ಫಾಡ್ರ್ ಕೊಡ್ತಾಯಿದ್ದೀವಿ, ಇಮಿಡಿಯೇಟಾಗಿ ನೀವು ಹೋಗಿ ಹಸಿ ಮೇವು ಕೊಡೋದು, ಅಥವಾ ನಾವು ಹಸಿ ಮೇವು ಕೊಡ್ತಾಯಿದ್ದೀವಿ ಇಮಿಡಿಯೇಟಾಗಿ ಹೋಗಿ ನೀವು ಡ್ರೈ ಫಾಡ್ರ್ ಕೊಡೋದು. ಆವಾಗ ತಿನ್ನಲ್ಲ. ಡ್ರೈ ಫಾಡ್ರ್ ಕೊಟ್ಟಾಗ ಏನಾಗುತ್ತೆ, ಮೇವನ್ನು ತುಂಬ ಕಡಿಮೆ ತಿಂತವೆ, ಆವಾಗ ಪ್ರಾಬ್ಲಮ್ ಶುರುವಾಗುತ್ತೆ. ನಾನು ಡ್ರೈ ಫಾಡ್ರ್ ಕೊಡುವಾಗ ನೀವು ಹಸಿ ಮೇವು ಕೊಟ್ಟರೆ ಏನಾಗುತ್ತೆ, ಜಾಸ್ತಿ ತಿನ್ನುತ್ತೆ, ಜೀರ್ಣಶಕ್ತಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಯಾವುದೇ ವ್ಯಕ್ತಿ ಯಾವುದೇ ಫಾರಮಲ್ಲಿ ಬೈ ಮಾಡಬೇಕಾದ್ರೆ ಅಲ್ಲಿ ಯಾವ ಫೀಡ್ ಕೊಡ್ತಾ ಇದ್ದಾನೆ, ಅಲ್ಲಿ ಕಾನ್ಸಂಟ್ರೇಟ್ ಫೀಡ್ ಏನು ಕೊಡ್ತಾ ಇದ್ದಾನೆ, ಫಾಡ್ರಸ್ ಏನು ಕೊಡ್ತಾ ಇದ್ದಾನೆ, ಲೆಗ್ಯೂಮ್ಸ್ ಏನು ಕೊಡ್ತಾ ಇದ್ದಾನೆ ವಿಚಾರಿಸ್ಕೊಂಡು ಅದಕ್ಕೆ ತಕ್ಕಂಗೆ ನೀವು ಸ್ವಲ್ಪ ಚೇಂಜ್ ಮಾಡ್ಕೊಂಡೋಗಿ ಆಮೇಲೆ ನಿಮ್ಮ ಫಾರಮ್ಗೆ ತಕ್ಕಂಗೆ ನೀವು ಸೆಟ್ ಮಾಡ್ಕೊಬೋದು ಅನಿಮಲ್ಸನ್ನು. ನಾನು ಫಸ್ಟ್ ಟೈಮು ನಾನು ಶುರು ಮಾಡಿದಾಗ, ಅಂದರೆ 12 ವರ್ಷದ ಹಿಂದೆ, 13 ವರ್ಷದ ಹಿಂದೆ ಶುರು ಮಾಡಿದಾಗ ನಾನು ಲೋಕಲಲ್ಲಿ ಒಂದು 10 ಅನಿಮಲ್ ತೊಗೊಂಬಂದಿದ್ದು. ಅದಾದಮೇಲೆ ಈಗ ಒಂದು 13 ವರ್ಷದಿಂದ ನಾನು ಪಂಜಾಬಿಂದನೇ ನೇರವಾಗಿ ತರಿಸ್ಕೊತಾ ಇದ್ದೀನಿ. ಪಂಜಾಬಿಂದ ತರಿಸ್ಕೊಂಡಾಗ ಕೆಲವು ಚಾಲೆಂಜಸ್ ಎದುರಾಗುತ್ತೆ. ಅಲ್ಲಿಂದ ತೊಗೊಂಬಂದಾಗ ಏನಾಗುತ್ತೆ, 5 ದಿನ ಜರ್ನಿ ಬೇಕು. 5 ದಿನದವರೆಗೂ ನಾವು ಪ್ರತಿದಿನ ಅಲ್ಲಿ ಎಲ್ಲಾದರೂ ಒಂದು ಕಡೆ ಇಳಿಸಿ, ಅಲ್ಲಿ ಮೇವು ಹಾಕಿ, ಅಲ್ಲಿ ನೀರು ಕುಡಿಸಿ, ಮತ್ತು ಒಳಗಡೆ ಹಾಕ್ಕೊಂಡು ಬರ್ತಾ ಇರ್ತೀವಿ. ಅಲ್ಲಿ ಇಳಿಸಿದಾಗ ಏನಾಗುತ್ತೆ, ಟಿಕ್ಸ್, ಯಾವುದೇ ಒಂದು ಪ್ರದೇಶದಲ್ಲಿ ನಾವು ಅನಿಮಲ್ಸನ್ನು ಇಳಿಸಿದಾಗ ಅಲ್ಲಿರೋ ಅಂಥ ಟಿಕ್ಸು ಆಟೋಮೆಟಿಕ್ಕಾಗಿ ಅನಿಮಲ್ಸಿಗೆ ಹತ್ಕೊಳ್ತವೆ. ಹತ್ಕೊಂಡಿದ್ದಾದಮೇಲೆ ಏನಾಗುತ್ತೆ, ಅಲ್ಲಿ ಕಚ್ಚಿಬಿಟ್ಟು ನಾವೇನೋ ಸ್ಪ್ರೇ ಮಾಡಿರ್ತೀವಿ, ಕಚ್ಚಿದಾದಮೇಲೆ ಸಾಯ್ತದೆ. ಕಚ್ಚಿದಾದಮೇಲೆ ಸತ್ತರೆ ಏನಾಗುತ್ತೆ, ಆ ಟಿಕ್ಸಲ್ಲಿ ಯಾವುದಾದ್ರೂ ಇನ್ಫೆಕ್ಟ್ ಆಗಿರೋಂಥ ಟಿಕ್ಸು ಇತ್ತು ಅಂದರೆ ನಮ್ಮ ಅನಿಮಲ್ಸ್ಗಳು ಒಂದು ಸರಿ ಬೈಟ್ ಮಾಡ್ತು ಅಂತಂದರೆ ಪ್ರೋಟೋಝೋ ಒಳಗಡೆ ಹಾಕ್ಬಿಡುತ್ತೆ.
ಪ್ರೋಟೋಸೋ ಒಳಗಡೆ ಆಗ್ತು ಅಂತಂದರೆ ನಮ್ಗೆ ಅಲ್ಲಿಂದ ಬಂದಾಗ ಇಲ್ಲೇನು ಗೊತ್ತಾಗಲ್ಲ. ಅನಿಮಲ್ಸ್ ಇಳಿಸ್ಕೊಂಡ್ವಿ, ಎಲ್ಲ ಚೆನ್ನಾಗಿದೆ, ಯಾವುದು ಟಿಕ್ಸ್ ಇಲ್ಲ, ಒಳಗಡೆ ಬಿಟ್ಕೊಂಡಿದ್ದೀವಿ. ಒಳಗಡೆ ಬಿಟ್ಕೊಂಡಿದ್ದಾದಮೇಲೆ ಏನಾಗುತ್ತೆ, ಒಂದು 5 to 7 days ಆದಮೇಲೆ ರಕ್ತಹೀನತೆ ಶುರುವಾಗುತ್ತೆ. ಕಣ್ಣುಗಳಲ್ಲಿ ತೆಗೆದ್ರೆ ಒಂದು ಚೂರು ಬ್ಲಡ್ ಇರಲ್ಲ, ನಿಧಾನ ವೀಕ್ ಆಗ್ತಾ ಬರುತ್ತೆ. ಇಮ್ಮಿಡಿಯೇಟಾಗಿ ಅದನ್ನು ಗುರುತಿಸ್ಕೊಂಡು ಕೆಲವು ಮೆಡಿಸಿನ್ಸ್ ಇದೆ, ಅದಕ್ಕೆ ತಕ್ಕಂಗೆ ಮೆಡಿಸಿನ್ಸ್ ಬಳಸ್ಕೊಂಡ್ರೆ ನಿಮ್ಗೆ ಇಮ್ಮಿಡಿಯೇಟಾಗಿ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಅದರ್ವೈಸ್ ಒಳಗಡೆ ಇರೋಂಥ ಎಲ್ಲ ರೆಡ್ ಬ್ಲಡ್ ಸೆಲ್ಸನ್ನು ರೆಪ್ಚರ್ ಮಾಡಿಬಿಟ್ಟು ಅನಿಮಲ್ ಸಾಯೋ ಸ್ಟೇಜಿಗೆ ಹೋಗ್ಬಿಡುತ್ತೆ. ಟಿಕ್ಸ್ ಈಸ್ ಮೇಜರ್ ಪ್ರಾಬ್ಲಮ್ ಇದರಲ್ಲಿ. ಅಂದರೆ ಒಳಗಡೆ ಗ್ರೇಜಿಂಗಲ್ಲಿ ಬಿಡ್ತೀರಾ ಅಂತಂದರೆ ಟಿಕ್ಸು ತುಂಬ ತೊಂದರೆ ಕೊಡುತ್ತೆ. ಗ್ರೇಜಿಂಗಲ್ಲಿ ಇಲ್ಲ ಅಂದರೆ ಹೊರಗಡೆಯಿಂದ ತರವಾಗ, ಈಗ ಹೇಳಿದ್ನಲ್ಲ, ಪಂಜಾಬಿಂದ ಬರಬೇಕಾದ್ರೆ ಅನಿಮಲ್ಸನ್ನು ನಾವು ಅಲ್ಲಲ್ಲೇ ಇಳಿಸ್ತೀವಿ. ಆ ಜಾಗಗಳಲ್ಲಿ ಟಿಕ್ಸ್ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಆ ಜಾಗಗಳಲ್ಲಿ ಟಿಕ್ಸ್ ಕಚ್ಚಿದ್ದಾದಮೇಲೆ ನಾವಿಲ್ಲಿ ಬಂದಿದ್ದಾದಮೇಲೆ ಪ್ರಿಕಾಷನರಿಯಾಗಿ ಅದಕ್ಕೆ ಏನೇನಾಗಿದೆ ನೋಡಿಕೊಂಡು, ಅದು ಪ್ರಾಬ್ಲಮ್ ಏನಾನ ಇದೆಯಾ ನೋಡಿಕೊಂಡು ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಸರ್, ಈಗ ಪ್ರೆಸೆಂಟ್ಲಿ ಇದು ಮೇಂಟೆನೆನ್ಸ್ ಎಲ್ಲ ಯಾವ ಥರ ಮಾಡ್ತಾ ಇದೆ? ಫೀಡ್ಸ್ ಆಗಿರ್ಬೋದು, ಫಾಡರ್ ಆಗಿರ್ಬೋದು. ಮೇಜರ್ ಈಗ ರೈತರು ತಿಳ್ಕೊಬೇಕಾಗಿರೋದು ಮೇಜರಾಗಿ ಫೀಡು ಮತ್ತು ಫಾಡ್ರ್ ಅಂತ ಹೋದಾಗೆ ನಮಗೆ ಲೆಗ್ಯೂಮ್ಸು ಮತ್ತು ಫಾಡ್ರಲ್ಲಿ ಲೆಗ್ಯೂಮ್ಸ್ ಅಂತ ಹೇಳಿದ್ರೆ ಪ್ರೋಟೀನ್ ಇರೋ ಅಂಥ ಆಹಾರ, ಪ್ರೋಟೀನ್ ಇರೋ ಅಂಥ ಮೇವು. ಪ್ರೋಟೀನ್ ಇರೋ ಮೇವು ಯಾವ್ದು ಕೊಡ್ತೀರಾ ಮತ್ತು ಎನರ್ಜಿ ಇರೋ ಅಂಥ ಮೇವು ಯಾವ್ದು ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರೋಟೀನ್ ಇರೋ ಮೇವು ಯಾವ್ದು ಕೊಡ್ತೀವಿ ಅಂದರೆ ನಾವು ಬೇಲಿ ಮೆತ್ತಿಯನ್ನು ಯಥೇಚ್ಛವಾಗಿ ಬೆಳೆಸ್ತಾ ಇದ್ದೀವಿ. ನಾವು ಸುಮಾರು ವರ್ಷಗಳಿಂದ, ಒಂದು 7-8 ವರ್ಷಗಳಿಂದ ಸತತವಾಗಿ ಬಳಸ್ತಾ ಇರೋದು ಬೇಲಿ ಮೆಂತಿಯನ್ನು. ಅದು ಬಿಟ್ಟರೆ ನೀವು ಎನರ್ಜಿ ಯಾವ್ದು ಕೊಡ್ತೀರಾ ಅಂದರೆ ಕಾರ್ನು, ಎಲ್ಲೋ ಮೈಸ್ ಅಂತ ಹೇಳ್ತೀವಲ್ಲ, ಅದನ್ನು 90 ದಿನಗಳಾದ ಮೇಲೆ ಕಟ್ ಮಾಡಿಕೊಂಡು ಹಾಕಿದ್ರೆ ತುಂಬ ಒಳ್ಳೆಯದು. ಈ ಎರಡೇ ಕೊಟ್ಟರು ಸಾಕು. ಆ್ಯಕ್ಚುಲಿ ತುಂಬ ಜನ ತಿಳ್ಕೊಂಡಿದ್ದಾರೆ, ಇಲ್ಲ 4-5 ಥರದ ಮೇವುಗಳು ಕೊಡಬೇಕು ಮೇಕೆಗಳಿಗೆ, ಒಂದು 4-5 ಜಾತಿ ಮೇವಿಲ್ಲ ಅಂತಂದರೆ ಮೇಕೆ ಬೆಳೀಲಿಕ್ಕಾಗಲ್ಲ. ಸುಳ್ಳದು. ಅದಕ್ಕೆ ಕೇಳೋದೇನು, ಒಳ್ಳೆ ಮೇವು ಯಾವತ್ತು ಕೊಡ್ತೀರಾ ಅಂತ ಕೇಳಲ್ಲ. ಒಳ್ಳೆ ಮೇವು ಯಾವತ್ತು ಕೊಡ್ತೀರಾ, ಇಂಥದೇ ಜಾತಿ 4-5 ಥರದ್ದು ಕೊಡಿ ಅಂತ ಕೇಳಲ್ಲ. ಅದು ನಿಮ್ಗೆ ಒಳ್ಳೆ ಪ್ರೋಟೀನ್ ಇರಬೇಕು, ಅದ್ರ ಜೊತೆಯಲ್ಲಿ ಎನರ್ಜಿ ಇರಬೇಕು. ಎನರ್ಜಿಗೆ ಕಾರ್ನ್ ಕೊಡ್ತಾಯಿದ್ದೀವಿ, ಪ್ರೋಟೀನ್ಗೆ ಬೇಲಿ ಮೆಂತೆ ಕೊಡ್ತಾಯಿದ್ದೀವಿ. ಈ 2 ಕೊಟ್ಟರೆ ಸಾಕು ಹೊಟ್ಟೆ ತುಂಬ. ಅಂದರೆ ಒಂದು ಮೇಕೆ ಬಂದು ಮಿನಿಮಮ್ ಗರ್ಭಾವಸ್ಥೆ ಇದ್ದಾಗ 2.5 kg ತಿನ್ನುತ್ತೆ. ಮರಿ ಆಚೆ ಕಡೆ ಹಾಕಿದ್ದಾದಮೇಲೆ 4ರಿಂದ 4.25 kg ತಿನ್ನುತ್ತೆ. ಆನ್ ಆನ್ ಆವ್ರೇಜ್ 3.5 kg ಮೇವು ತಿನ್ನುತ್ತೆ. ಅದರಲ್ಲಿ 70% ನಾವು ಇದನ್ನು ಬಳಸ್ತೀವಿ, ಬೇಲಿ ಮೆಂತೆಯನ್ನು ಬಳಸ್ತೀವಿ. ಇನ್ನು 30% ಕಾರ್ನನ್ನು ಬಳಸ್ತೇವೆ. ಆವಾಗ ಏನಾಗುತ್ತೆ, ನಮಗೆ ಕಾರ್ನು ಮತ್ತು ಬೇಲಿ ಮೆಂತೆ ಎರಡರಲ್ಲೂ ಯಥೇಚ್ಛವಾದ ಫೈಬರ್ ಇದೆ. ಜೀರ್ಣ ಆಗೋದಕ್ಕೆ ಇಲ್ಲಿ ಪ್ರಾಬ್ಲಮ್ಮೇ ಏನು ತೊಂದರೆನೇ ಆಗಲ್ಲ, ಆರಾಮಾಗಿ ಜೀರ್ಣ ಆಗುತ್ತೆ. ಫೀಡಿಗೆ ಬಂದಾಗ ಫೀಡನ್ನು ನೀವು ಯಾವ ರೀತಿ ಬಳಸಬೇಕು ಅಂತಂದರೆ, ಫಲ ಆಗಿರೋದಕ್ಕೆ ಒಂದು ರೀತಿಯಲ್ಲಿ ಕೊಡಬೇಕು, ಓತುಗಳ ಜೊತೆಯಲ್ಲಿ ಬಿಟ್ಟು ಫಲ ಇಲ್ಲ ಈಗ ಅದು ಗರ್ಭ ಧರಿಸ್ಬೇಕು, ಓತುಗಳ ಜೊತೆಯಲ್ಲಿ ಬಿಟ್ಟಿದ್ದೀವಿ ಅದಕ್ಕೆ ಒಂಥರ ಕೊಡಬೇಕು, ಮರಿ ಹಾಕಿರೋದಕ್ಕೆ ಒಂಥರ ಕೊಡಬೇಕಾಗುತ್ತೆ. ಮೇಜರಲ್ಲಾಗಿ ಇದರಲ್ಲಿ ಏನಾಗುತ್ತೆ, ನಾವು ಗ್ರೌಂಡ್ನಟ್ ಕೇಕ್ ಮತ್ತು ಮೈಜು ಇವೆರಡನ್ನು ಯಥೇಚ್ಛವಾಗಿ ಬಳಸ್ತೀವಿ. ಗ್ರೌಂಡ್ನಟ್ ಕೇಕನ್ನು 40% ಕೊಡ್ತೀವಿ, ಮೈಜನ್ನು 60% ಕೊಡ್ತೀವಿ. ಅದರ ಜೊತೆಯಲ್ಲಿ ನೀವು ವೈಟಮಿನ್ಸು ಮತ್ತು ಮಿನರಲ್ಸು ಕಂಪಲ್ಸರಿ ಆ್ಯಡ್ ಆಗಿರಬೇಕು. ವೈಟಮಿನ್ಸು ಮಿನರಲ್ಸ್ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಅನಿಮಲ್ಸು ಹೆಲ್ತಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಮರಿ ಆಗಿದಾಗ ಮರಿ ಸೈಜ್ ಬರಬೇಕು, ಮರಿಯು ಆರೋಗ್ಯವಾಗಿರಬೇಕು, ಅದರಲ್ಲಿ ಹಾಲು ಚೆನ್ನಾಗಿ ಬರಬೇಕು ಅಂದರೆ ವೈಟಮಿನ್ಸು ಮತ್ತು ಮಿನರಲ್ಸ್ ಭಾಳ ಮುಖ್ಯ. ಇಲ್ಲಿ ವೈಟಮಿನ್ಸು ಮಿನರಲ್ಸು ಎಲ್ಲ ನಾವು ಸ್ವಂತ ತೊಗೊಂಬಂದು ಬೇರೆ ಬೇರೆ ಮೆಡಿಸಿನ್ಗಳು ಮಿಕ್ಸ್ ಮಾಡಿಕೊಂಡು, ನಾವು ಆ ಪ್ರೊಫೆಷನಲ್ಲಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಾವು ಫೀಡಲ್ಲಿ ಮಿಕ್ಸ್ ಮಾಡಿಕೊಂಡು ಅನಿಮಲ್ಗಳಿಗೆ ಕೊಡ್ತೇವೆ. ಹಾಲು ಕರಿತಾ ಇರೋಂಥ ಅನಿಮಲ್ಗೆ 650ರಿಂದ 700 ಗ್ರಾಮ್ ಫೀಡ್ ಕೊಡ್ತೇವೆ. ಖಾಲಿ ಹೊಟ್ಟೆಯಲ್ಲಿರೋಂಥದ್ದು ಅಂದರೆ ಈಗ ಓತುಗಳ ಜೊತೆಯಲ್ಲಿ ಬಿಟ್ಟು ಯಾವುದು ಕ್ರಾಸ್ ಆಗಬೇಕು ಅಂತಿದೆಯೋ ಅದಕ್ಕೆ ಒಂದು 350 ಗ್ರಾಮ್ ಕೊಡ್ತೇವೆ. ಫಲ ಆಗಿರೋ ಅಂಥದ್ದಕ್ಕೆ 550 ಗ್ರಾಮ್ ಕೊಡ್ತೇವೆ. ಈ ಥರ ಕೊಟ್ಟಾಗ ನಿಮಗೆ ಒಳ್ಳೆ ಮರಿಗಳು ಬರುತ್ತೆ, ಒಳ್ಳೆ ಕ್ವಾಲಿಟಿ ಬರುತ್ತೆ. 3.5ರಿಂದ 4 kg ಮರಿ ಬರುತ್ತೆ. ಆ ಮರಿ ನೆಕ್ಸ್ಟ್ ಈಗ ನಾವು ಏನಾಗುತ್ತೆ, ಈ ಮರಿ ಆಗ್ತು 500 ಗ್ರಾಮ್ ಕೊಡ್ತಾಯಿದ್ದೀವಿ ಫಲ ಆಗಿದ್ದಾಗ, ಮರಿ ಆಗ್ತು ಅಂದರೆ ಇಮ್ಮಿಡಿಯೇಟಾಗಿ ನಾವು 650 ಗ್ರಾಮ್ ಕೊಡಬೇಕಾಗುತ್ತೆ. ಆ 650 ಗ್ರಾಮ್ ಕೊಟ್ಟಾಗ ಏನಾಗುತ್ತೆ, ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ. ಹಾಲಿನ ಇಳುವರಿ ಜಾಸ್ತಿ ಆದಾಗ ಆಟೋಮೆಟಿಕ್ಕಾಗಿ ನಿಮಗೆ ಮರಿ ಪ್ರತಿ ತಿಂಗಳು ಅಬ್ಸರ್ವ್ ಮಾಡ್ತಾ ಬನ್ನಿ, ಪ್ರತಿ ತಿಂಗಳು 6ರಿಂದ 8 kg ರೈಸ್ ಆಗಬೇಕು. 6ರಿಂದ 8 kg ಬರ್ತಾ ಇಲ್ವಾ, ತಾಯಿನಲ್ಲಿ ಹಾಲು ಬರ್ತಾ ಇಲ್ಲ ಅಂತ ಅರ್ಥ. ಮರಿ ತಾನಾಗಿ ಹುಟ್ಟೋವಾಗ ಚೆನ್ನಾಗಿದೆ, 3.5 kg 4 kg ಹುಟ್ಟಿದೆ. ಅದಾದಮೇಲೆ ನಿಮಗೆ ಒಳ್ಳೆ ಬೆಳವಣಿಗೆ ಬರ್ತಾ ಇಲ್ಲ ಅಂತಂದರೆ ಹಾಲಾಗ್ತಾಯಿಲ್ಲ, ತಾಯಿನಲ್ಲಿ ಹಾಲಾಗ್ತಾ ಇಲ್ಲ ಅಂತ ಅರ್ಥ. ತಾಯಿನಲ್ಲಿ ಹಾಲಾಗಬೇಕು ಅಂದರೆ ಫೀಡನ್ನು ಸ್ವಲ್ಪ ಜಾಸ್ತಿಯಾಗಿ ಕೊಟ್ಕೊಳ್ಳಿ, ಆವಾಗ ತಾನಾಗೆ ಹಾಲು ಜಾಸ್ತಿ ಆಗುತ್ತೆ. ಪ್ರತಿ ತಿಂಗಳು ನೀವು ವೆಯ್ಟ್ ಮಾಡಿ ನೋಡಿ, 6ರಿಂದ 8 kg ತೂಕ ಬರ್ತಾ ಇದೆಯಾ, 6 kg ಮೇಲೆ ಇರಬೇಕು, 8 kgವರೆಗೂ ಬರ್ತದೆ. ಕೆಲವು ಸರಿ ಏನಾಗುತ್ತೆ, ಸಿಂಗಲ್ ಕಿಡ್ ಆದಾಗ 10 kg ತನಕ ಬರ್ಬೋದು.
ಬಟ್ ಸಿಂಗಲ್ ಕಿಡ್ ಆದಾಗ. ಡಬಲ್ ಕಿಡ್ ಆದಾಗ 6 kg ಮೇಲೆ ಇರಬೇಕು, 8 kgವರೆಗೂ ಹೋಗುತ್ತೆ. ಪ್ರತಿ ತಿಂಗಳು ತೂಕ ಮಾಡಿ ನೋಡಿ ಕರೆಕ್ಟಾಗಿ ಬರ್ತಾ ಇದೆಯಾ, ನೀವೆಲ್ಲದನ್ನು ಕರೆಕ್ಟಾಗಿ ಕೊಡ್ತಾ ಇದ್ದೀರಾ ಅಂತ. ಮರಿ ತೂಕ ಬರ್ತಾ ಇಲ್ವಾ, ನೀವು ಫಾಡ್ರು ಲೆಗ್ಯೂಮ್ಸು ಮತ್ತು ಫೀಡಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅಂತ ಅಷ್ಟನ್ನು ನೋಡಿಕೊಂಡ್ರೆ ಸಾಕು. ನೀವು ಮರಿ ಊಟದಾಗ ನಿಮಗೆ ಸಿಂಗಲ್ ಕಿಡ್ ಆದರೆ 6 kg ತನಕನೂ ಬರುತ್ತೆ, ಡಬಲ್ ಕಿಡ್ ಆದರೆ 3.5 kg ಮೇಲೆ ಇರುತ್ತೆ, 4.5 kg ತನಕನೂ ಬರುತ್ತೆ. ಬಟ್ ಸಿಂಗಲ್ ಕಿಡ್ ಆದರೆ ನಿಮ್ಗೆ 6 kg ತನಕನೂ ಬರ್ಬೋದು. ಡಬಲ್ ಕಿಡ್ ಆದರೆ 3.5 kg ಮೇಲೆ ಇರುತ್ತೆ, 4.5 kg ತನಕನೂ ಬರೋ ಚಾನ್ಸಸ್ ಇರುತ್ತೆ. ನಿಮ್ಗೆ ಮಿನಿಮಮ್ 6 kg ಆಗಬೇಕು ಒಂದು ಮರಿ. ಪ್ರತಿ ತಿಂಗಳು ನೀವು ತೂಕ ಮಾಡಿದಾಗ ಮಿನಿಮಮ್ 6 kg ಆಗಬೇಕು 3 ತಿಂಗಳವರೆಗೂ. 6ರಿಂದ 8 kg ತನಕ ಬರುತ್ತೆ. ತೂಕ ಮಾಡ್ತಾ ನೋಡ್ತಾ ಬನ್ನಿ, 6ರಿಂದ 8 kg ಬರ್ತಾ ಇದೆಯಾ, ನನ್ನ ಮರಿ ತುಂಬ ಆರೋಗ್ಯವಾಗಿ ಬೆಳೀತಾ ಇದೆ ಅಂತ ಹೇಳ್ಬಿಟ್ಟು. ಅದರ್ವೈಸ್ ಏನೋ ಪ್ರಾಬ್ಲಮ್ ಆಗ್ತಾಯಿದೆ, ಫೀಡಲ್ ಪ್ರಾಬ್ಲಮ್ ಆಗ್ತಾಯಿದೆ, ಅಥವಾ ತಾಯಿಗೆ ಏನೋ ಮೈಗೆ ಹುಷಾರಿಲ್ಲ, ಹಾಲು ಸರಿಯಾಗಿ ಬರ್ತಾಯಿಲ್ಲ ಅನ್ನೋದನ್ನು ತಿಳ್ಕೊಳ್ಳಿ. 3 ತಿಂಗಳು ಆದಮೇಲೆ ಏನಾಗುತ್ತೆ, ತಾಯಿಯಿಂದ ಬೇರ್ಪಡಿಸ್ತೀವಿ ಮರಿನ. ತಾಯಿಯಿಂದ ಬೇರ್ಪಡಿಸಿ ಬೇರೆ ಕಡೆಗೆ ಹಾಕಿದಾಗ ಸ್ವಲ್ಪ ಗೈನ್ ಕಡಿಮೆ ಆಗುತ್ತೆ. ನಿಮ್ಗೆ 6 kg 8 kg ಆಗ್ತಾ ಇದ್ದಿದ್ದು 4.5 kg 5 kg ಬಂದು ನಿಂತ್ಕೊಳ್ಳುತ್ತೆ. ಹಾಗೇ ನೀವು 1-1.5 ತಿಂಗಳು ಆದಮೇಲೆ ಮತ್ತೆ ಗೈನ್ ಶುರು ಆಗುತ್ತೆ. ತಾಯಿಯಿಂದ ಬಿಟ್ಟಿದ್ದಾದಮೇಲೆ ಅದು ಬಡ್ಕೊಳ್ಳೋದು, ತಾಯಿನ ನೋಡಿ ಆರಿಸ್ಕೊಳ್ಳೋದು, ಈ ಥರ ಮಾಡ್ತಾ ಇರ್ತದೆ. ಒಂದು 15 ದಿನ 20 ದಿನ ಅದಾದಮೇಲೆ ನಾರ್ಮಲ್ ಸ್ಟೇಜಿಗೆ ಬರುತ್ತೆ. ಹೊಟ್ಟೆ ತುಂಬ ಮೇವು ತಿನ್ನೋದು ಶುರು ಮಾಡುತ್ತದೆ. ಆವಾಗ ಇಮ್ಮಿಡಿಯೇಟಾಗಿ ಗೈನ್ ಆಗ್ತಾ ಇರುತ್ತೆ. ಹುಟ್ಟಿ 15ರಿಂದ 16 ದಿನ ಆದಮೇಲೆ ನೀವು ಯಾವುದೇ ರೈತ ಮಾಡಬೇಕಾಗಿರೋದೇನು ಅಂದರೆ, ಮರಿಗಳಿಗೆ ಗ್ರೌಂಡ್ನಟ್ ಕೇಕನ್ನು ತಿನ್ನಿಸೋದು ಅಭ್ಯಾಸ ಮಾಡಿಸಿ. ಹೌದು, ಹಿಂಡಿ, ಕಡಲೆಕಾಯಿ ಹಿಂಡಿ ಬರುತ್ತಲ್ಲ, ಅದು ಪೇಪರ್ ಹಿಂಡಿ ಅಂತ ಬರುತ್ತೆ. ನೀವು ಗಾಣದ ಹಿಂಡಿ ಎಲ್ಲ ಬಳಸಬೇಡಿ. ಗಾಣದ ಹಿಂಡಿನಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಆಮೇಲೆ ಅದು ತುಂಬ ಹಾರ್ಡಾಗಿರುತ್ತೆ, ಕಟ್ ಮಾಡಲಿಕ್ಕೆ ಆಗಲ್ಲ. ಪೇಪರ್ ಹಿಂಡಿ ಅಂತ ಬರುತ್ತೆ, ಮಿಷಿನಲ್ಲಿ ತೆಗೆದು ಎಣ್ಣೆ ತೆಗೆದಿರೋ ಅಂಥದ್ದು, ಅದರಲ್ಲಿ ಪ್ರೋಟೀನ್ ರಿಚ್ ಆಗಿರುತ್ತೆ. ಅದನ್ನು ಮರಿಗಳಿಗೆ ಅಭ್ಯಾಸ ಮಾಡ್ತಾ ಬನ್ನಿ. ನೀವು ಮರಿಗಳಿಗೆ ಅಭ್ಯಾಸ ಮಾಡ್ತಾ ಬಂದಾಗ ನಾರ್ಮಲಾಗಿ ಯಾರೂ ಬೇಕಾಗಿಲ್ಲ ಸರ್, ಯಾರು ಇದರಲ್ಲಿ ರಾಕೆಟ್ ಸೈನ್ಸ್ ಅಲ್ಲ. ತುಂಬ ಜನ ಹೇಳ್ತಾರೆ ನನ್ನ ಫಾರಮಲ್ಲಿ ಮಾತ್ರ 10 kg ಬರ್ತಾಯಿದೆ, 8 kg ಬರ್ತಾಯಿದೆ ಅಂತ ಎದೆ ತಟ್ಕೊಂಡು ಹೇಳ್ತಾರೆ. ನಾನು ಬರ್ಕೊಡ್ತೀನಿ. ಯಾವುದೇ ಸಾಮಾನ್ಯ ರೈತ ಮರಿ ಹುಟ್ಟಿ 15-20 ದಿನ ಆದಮೇಲೆ ಕಡಲೆಕಾಯಿ ಹಿಂಡಿಯನ್ನು ಅಭ್ಯಾಸ ಮಾಡ್ತಾ ಬಂದರೆ ನಾನು ಹೇಳಿದ ವೆಯ್ಟ್ 100% ಬರುತ್ತೆ. ಸುಮಾರು ಜನ ಇದು ರೈತರಿಗೆ ಏನಾಗಿದೆ ಅಂತಂದರೆ ತಿಳಿಸೋರಿಲ್ಲ, ಗೊತ್ತಿರೋರು ತಿಳಿಸಲ್ಲ. ಇಂಥದ್ದು ಮಾಡಿ ಅಂತ ಹೇಳ್ಬಿಟ್ಟು ಹೊಟ್ಟೆ ತುಂಬ ಕೊಡಿ, ಅದಕ್ಕೇನೂ ತೊಂದರೆ ಆಗೋಲ್ಲ. ತುಂಬ ಜನ ಏನು ತಿಳ್ಕೊಂಡಿದ್ದಾರೆ, ಹೊಟ್ಟೆ ತುಂಬನಾ ಲೂಸ್ ಮೋಷನ್ ಆಗ್ಬಿಡುತ್ತೆ. 100% ಆಗೋಲ್ಲ. ನೀರಲ್ಲಿ ಮಿಕ್ಸ್ ಮಾಡಿ ನೆನೆ ಹಾಕ್ಬಿಟ್ಟು ಹಿಂಡಿ ಕೊಟ್ಟರೆ ಮಾತ್ರ ಲೂಸ್ ಮೋಷನ್ ಆಗುತ್ತೆ, ಡಯರಿ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀರು ಟಚ್ ಮಾಡಿಸ್ಬೇಡಿ ಹಿಂಡಿಗೆ. ಡ್ರೈ ಹಿಂಡಿ ಏನಿದೆಯೋ ಡ್ರೈ ಹಿಂಡಿ ಕೊಡಿ ಮರಿಗಳಿಗೆ. ಹೊಟ್ಟೆ ತುಂಬ ಕೊಟ್ಟು ತಿನ್ನಲಿ. ತುಂಬ ಜನ ಏನು ತಿಳ್ಕೊಂಡಿದ್ದಾರೆ, ಹೊಟ್ಟೆ ತುಂಬ ಕೊಟ್ಬಿಟ್ರೆ ನಮ್ಮ ಗ್ಲಾಸ್ ಆಗ್ಬಿಡುತ್ತೆ. ಒಂದು ಮರಿ ಮ್ಯಾಕ್ಸಿಮಮ್ ತಿನ್ನೋದು 20ರಿಂದ 25 ಗ್ರಾಮ್, ಅದ್ರ ಮೇಲೆ ಅದು ತಿನ್ನಲ್ಲ. ತುಂಬ ಜನ ಅರ್ಧ kg ತಿನ್ಬಿಡುತ್ತೆ, 1 kg ತಿನ್ನುತ್ತೆ. ಯಾವುದೇ ಕಾರಣಕ್ಕೂ ತಿನ್ನಲ್ಲ. ತಿನ್ನೋದು 20ರಿಂದ 25 ಗ್ರಾಮ್ ಮರಿ ತಿನ್ನುತ್ತೆ. ಹೋಗ್ತಾ 50 ಗ್ರಾಮ್ವರೆಗೂ ತಿನ್ನುತ್ತೆ ನಿಮಗೆ 3 ತಿಂಗಳಲ್ಲಿ. 3 ತಿಂಗಳಷ್ಟೊತ್ತಿಗೆ 50 ಗ್ರಾಮ್ ತಿನ್ನೋ ಮಟ್ಟಕ್ಕೆ ಬಂದಿರುತ್ತೆ. ಬಟ್ ಮರಿ ವೆಯ್ಟ್ ಆವಾಗ ನೋಡಿ, ಅದರ ಶೈನಿಂಗ್ ನೋಡಿ. ತುಂಬ ಜನ ಕೆಲವು ಮೆಡಿಸಿನ್ಗಳು ಬಳಸೋಕ್ಕೆ ಶುರು ಮಾಡ್ತಾರೆ. ಮರಿ ಗ್ರೋತ್ ಬರ್ತಾ ಇಲ್ಲ, ನಮ್ಗೆ ಒಳ್ಳೆ ಗ್ರೋತ್ ಬರಬೇಕು ಅಂದರೆ ಯಾವುದೋ ಮೆಡಿಸಿನ್ ಬಳಸಬೇಕು, ಆ ಮೆಡಿಸಿನ್ ಗ್ರೋತ್ ಪ್ರಮೋಟರ್ಗಳು ಬಳಸಬೇಕು. ನೋಡಿ, ಇಲ್ಲಿ ತಿಳ್ಕೊಳ್ಳಿ, ಒಂದು ರೈತರು ಮೇಯ್ನ್ ತಿಳ್ಕೊಬೇಕಾಗಿರೋದು ಏನು ಅಂದರೆ, ಯಾವುದೇ ಗ್ರೋತ್ ಪ್ರಮೋಟ್ರ್ ಇಲ್ಲ. ಯಾವುದೇ ಗ್ರೋತ್ ಪ್ರಮೋಟ್ರಿಂದ ಗ್ರೋತ್ ಆಗೋ ಅಂಥ ಕಾನ್ಸೆಪ್ಟೇ ಇಲ್ಲ. ಆ ಥರ ಎಲ್ಲ ಗ್ರೋತ್ ಆಗ್ಬೋದು ಅನ್ನೋಂಗಿದ್ದರೆ ಮನುಷ್ಯರೇ ಬಳಸ್ತಾಯಿದ್ರು. ಕುಳ್ಳಿಗಿರೋರನ್ನು ಯಾವುದಾದ್ರೂ ಟಾನಿಕ್ ಕೊಟ್ಬಿಟ್ಟು ಉದ್ದ ಮಾಡ್ಬೋದು ಅಂತಂದಿದ್ರೆ ಇವತ್ತುವರೆಗೂ ಎಲ್ಲ ಕುಳ್ಳಿಗೆ ಯಾಕಿರ್ತಾಯಿದ್ರು. ಯಾವುದಾದ್ರೂ ಗ್ರೋತ್ ಪ್ರಮೋಟರ್ಗಳನ್ನ ತೊಗೊಂಡು ತಿಂದ್ಬಿಟ್ಟು ಅವನು ಉದ್ದ ಬೆಳಿಬೋದಾಗಿತ್ತಲ್ಲ. ಅನಿಮಲ್ಸಲ್ಲೂ ಅಷ್ಟೇ ಗ್ರೋತ್ ಪ್ರಮೋಟರ್ ಅಂದರೆ ಯಾವುದೂ ಇಲ್ಲ. ಅದನ್ನು ತಿಂದು ಏನೋ ಯಾವುದೇ ಒಂದು ಟಾನಿಕ್ಕು ಅಥವಾ ಯಾವುದೇ ಒಂದು ಸಿರಪ್ಪು, ಯಾವುದೇ ಒಂದು ಪೌಡ್ರನ್ನ ಹಾಕೋದ್ರಿಂದ ತಿಂದಿದ್ದಾದಮೇಲೆ ಅನಿಮಲ್ ಬೆಳವಣಿಗೆ ಬಂದ್ಬಿಡುತ್ತೆ ಅನ್ನೋದು ಸುಳ್ಳು. ಅನಿಮಲ್ಗೆ ಬೇಕಾಗಿರೋಂಥ ವೈಟಮಿನ್ಸು ತಾಯಿಗೆ ಕೊಡ್ತಾ ಇರ್ತೀರ, ಮಿನರಲ್ಸು ತಾಯಿಗೆ ಕೊಡ್ತಾ ಇರ್ತೀರ. ಅದರ ಮುಖಾಂತರ ಹಾಲು ಬರ್ತಾ ಇರುತ್ತೆ. ಹಾಲು ಕುಡಿದ್ರೆ ಆರೋಗ್ಯವಾಗಿ ಮರಿ ಬೆಳೆಯುತ್ತೆ. ಮರಿಗೆ ಪ್ರೋಟೀನ್ ಬೇಕು. ನೀವು ಪ್ರೋಟೀನ್ ನಾನು ಹೇಳಿದ್ನಲ್ಲ, 15 ದಿನ ಆದಮೇಲೆ ಕಡಲೆಕಾಯಿ ಹಿಂಡಿ ತಿನ್ನಷ್ಟು ಕೊಡಿ. ಏನಾದರೂ ಆದರೆ ನನ್ನ ನಂಬರ್ಗೆ ಫೋನ್ ಮಾಡಿ, ನಾನಿದ್ದೀನಿ. ನಿಮ್ಮ ಡಯರಿಯಾ ಈ ಥರ ಆದರೆ ವಾಪಸ್ ನನಗೆ ಫೋನ್ ಮಾಡಿ ಕೇಳಿ, ಈ ಥರ ಹೇಳಿದ್ದೀರಲ್ಲ, ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ನಾನು ಕೇಳಿ. ಯಾವುದೇ ಕಾರಣಕ್ಕೂ ಸಮಸ್ಯೆ ಬರಲ್ಲ ಇದರಲ್ಲಿ. ಅದೇ ರೀತಿ ಜೋಳನ ಕೊಡೋಕ್ಕೆ ಹೋಗ್ಬಿಡಿ ಮರಿಗಳಿಗೆ. ತುಂಬ ಜನ ಏನು ಮಾಡ್ತಾರೆ, ಜೋಳನ ನುಚ್ಚು ಮಾಡಿಸ್ಕೊಂಡ್ಬಿಟ್ಟು ಮರಿಗಳಿಗೆ ಹಾಕೋಕ್ಕೆ ಶುರು ಮಾಡ್ತಾರೆ. ಯಾವುದೇ ಸಣ್ಣ ಮರಿಗಳಿಗೆ ಡೈಜೆಷನ್ ಆಗಲ್ಲ. ಜೋಳ ಕೊಟ್ಟಾಗ ಡೈಜೆಷನ್ ಆಗಲ್ಲ, ಡಯರಿ ಆಗುತ್ತೆ. ಆ ತಪ್ಪನ್ನು ಯಾರೂ ಮಾಡಬೇಡಿ. ಹಿಂಡಿನ ಎಷ್ಟು ಯಥೇಚ್ಛವಾಗಿ ಬಳಸಿ, ಏನೂ ತೊಂದರೆ ಆಗಲ್ಲ ನಿಮಗೆ.